ದಾವಣಗೆರೆಯಲ್ಲಿ ಕಾಮಗಾರಿ ವಿರುದ್ಧ ರೈತರು ಸಿಡಿದಿದ್ದಾರೆ. ಭದ್ರಾ ಬಲದಂಡೆ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ರೈತರ ಕಿಚ್ಚು ಹೆಚ್ಚಾಗ್ತಿದೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜ, ಎಲ್ಲೋ ಒಂದ್ ಕಡೆ ಈ ಸಮಸ್ಯೆಗಳನ್ನೆಲ್ಲ ನೋಡಿದಾಗ ಸರ್ಕಾರ ಯಾಕೆ ರೈತರ ಕಡೆ ಗಮನ ಹರಿಸ್ತಿಲ್ವಾ, ಅವ್ರವ್ರದೇ ಲೋಕದಲ್ಲಿದ್ದಾರಾ ಅಂತ ಅನ್ಸುತ್ತೆ. ಭದ್ರಾ ಬಲದಂಡೆ ನಾಲೆ ಸೀಳಿ ಕಾಮಗಾರಿ ನಡೆಸಬಾರದು ಅಂತ ಪಟ್ಟು ಹಿಡಿದಿದ್ದಾರೆ. ಭದ್ರಾ ಹಿನ್ನೀರಿನಿಂದ ಕಾಮಗಾರಿ ನಡೆಸಲಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕಾಮಗಾರಿ ಭದ್ರಾ ಹಿನ್ನೀರಿನಿಂದ ನಡೆಸಲಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಭದ್ರಾ ಡ್ಯಾಂನ ಬಫರ್ ಝೋನ್ ನಲ್ಲಿ ನಡೆಸಿದೆ ಈ ಕಾಮಗಾರಿ. ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧು ನಾಗರಾಜ್, ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಪೊಲೀಸರವರನ್ನ ವಶಕ್ಕೆ ಪಡೆಯೋ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಭದ್ರಾ ಬಲದಂಡೆ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ರೈತರ ಕಿಚ್ಚು ಹೆಚ್ಚಾಗ್ತಾ ಇದೆ. ಅದು ಸಿಂಧೂರ, ಪ್ರಮುಖವಾಗಿ ಭದ್ರಾ ಜಲಾಶಯ ದಾವಣಗೆರೆ ಮತ್ತು ಈ ಭಾಗದ ಒಂದು ಏನು ಜಲಾಶಯ ಏನು ರೈತರ ಒಂದು ಒಡನಾಡಿ ಅಂತಾನೆ ಕರೆಯಲಾಗ್ತಿದೆ. ಆದ್ರೆ ಪ್ರಮುಖವಾಗಿ ಇನ್ನು 15 ದಿನ ಬಳಿಕ ಈ ಒಂದು ಭದ್ರಾ ಜಲಾಶಯದಿಂದ ಚಾನಲ್ಗೆ ನೀರು ಅಂದ್ರೆ ಬಿಡುಗಡೆ ಮಾಡಬೇಕಿತ್ತು. ಆದ್ರೆ ಈ ಸಮಯದಲ್ಲಿ ಭದ್ರಾ ಡ್ಯಾಮ್ ಪಕ್ಕದಲ್ಲಿ ಒಂದು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಲಾಗ್ತಿದೆ ಅಂತೇಳಿ ರೈತರು ಒಂದು ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ಭದ್ರಾ ಡ್ಯಾಮ್ ಸುತ್ತಮುತ್ತ ಈಗಾಗಲೇ ಒಂದು ಪ್ರತಿಭಟನೆ ಕೂಡ ಮಾಡಿದ್ರು. ಅದು ತಾರಕಕ್ಕೇರಿ ಇವತ್ತು ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಇವತ್ತು ಹೆದ್ದಾರಿ ಬಂದ್ ಮಾಡಿ ಒಂದು ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಭದ್ರಾ ಜಲಾಶಯದಿಂದ ಒಂದು ಇಷ್ಟು ಕ್ಯೂಸೆಸ್ ಅಂತ ಹೇಳಿ ತರೀಕೆರೆ ಮತ್ತು ಚಿಕ್ಕಮಗಳೂರು ಹಾಗೂ ಹೊಸದುರ್ಗ ತಾಲೂಕಿಗೆ ಕುಡಿಯ ನೀರನ್ನ ಬಳಸಲಾಗುತ್ತಿದೆ ಅಂತೇಳಿ ಒಂದು ಆರೋಪ ಇರತಕ್ಕಂಥದ್ದು. ಆದ್ರೆ ರೈತರು ಏನ್ ಹೇಳ್ತಿದ್ರು ಅಂದ್ರೆ ಈ ಕುಡಿಯ ನೀರಿಗೆ ಯಾವುದೇ ಅಭ್ಯಂತರ ಇಲ್ಲ, ಆದ್ರೆ ಹಿನ್ನೀರಿನಿಂದ ಈ ಒಂದು ನೀರನ್ನ ಲಿಫ್ಟ್ ಮಾಡಿ ಅಂತೇಳಿ ಒಂದು ರೈತರ ಒಂದು ಬೇಡಿಕೆ ಆಗಿರ್ತಕ್ಕಂಥದ್ದು. ಆದ್ರೆ ಇದನ್ನೆಲ್ಲವನ್ನ ಬದಿಗೊತ್ತಿ ಒಂದು ಅಧಿಕಾರಿಗಳು ಈ ರೀತಿಯಾಗಿ ಒಂದು ಬೇಜವಾಬ್ದಾರಿ ಒಂದು ಕಾಮಗಾರಿ ಮಾಡಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ರೆ ಅಂತ ಒಂದು ಆರೋಪ ಇರ್ತಕ್ಕಂಥ. ಅಂದ್ರೆ ಚಾನಲ್ ಅನ್ನ ಸೀಳಿ ಈ ಒಂದು ನೀರನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ. ಇದರಿಂದ ಮುಂಬರು ಅಂದ್ರೆ ಕೊನೆಯ ಭಾಗಕ್ಕೆ ನೀರು ಬರೋದಿಲ್ಲ ಅನ್ನೋದು ಒಂದು ರೈತರ ಒಂದು ಆರೋಪ ಇರತಕ್ಕಂಥದ್ದು. ಯಾಕಂದ್ರೆ ಆ ಚಾನಲ್ ಅನ್ನ ಸೀಳಿದ್ರಿಂದ ಮುಂದೆ ನೀರು ಸಾಗೋದಿಲ್ಲ. ಹೀಗಾಗಿ ಹಿನ್ನೀರೇನಿರುತ್ತೆ, ಹಿನ್ನೀರಿನಿಂದ ಆ ಒಂದು ನೀರನ್ನ ಲಿಫ್ಟ್ ಮಾಡಿ ಆ ಕುಡಿಯ ನೀರಿಗೆ ಕೊಡ್ರಿ ಅಂತ ಒಂದು ರೈತರ ಬೇಡಿಕೆ ಇರತಕ್ಕಂಥದ್ದು. ಹೀಗಾಗಿ ಏನು ರೇಣುಕಾಚಾರ್ಯ ಮತ್ತು ಲೋಕಿಗಿರಿ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ದಾವಣಗೆರೆಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ಆಯಿತು. ಬಳಿಕ ಪೊಲೀಸ್ ಮತ್ತು ರೈತರೊಂದಿಗೆ ವಾಗ್ವಾದ ಉಂಟಾಗಿ 50ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಬಂಧನ ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಮಧು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.